ಬಿಡಿಎ ನೌಕರನೇ ಅಧಿಕಾರಿಗಳಿಗೆ ಧಮಕಿ ಹಾಕಿರುವಂತ ಘಟನೆ ಸಂಭವಿಸಿದೆ. ಕಮಿಷನರ್ ಆದೇಶವನ್ನ ಪ್ರಶ್ನೆ ಮಾಡಿ ಬಿಡಿಎ ನೌಕರ ಗಲಾಟೆ ಮಾಡಿರೋದು. ಬಿಡಿಎ ತೆರವು ಕಾರ್ಯಾಚರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬಿಡಿಎ ಆದೇಶದ ಮೇಲೆ ತೆರವು ಕಾರ್ಯಾಚರಣೆಗೆನೆ ಬಿಡಿಎ ನೌಕರ ಗಲಾಟೆ ಮಾಡಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾನೆ. ಆಯುಕ್ತರ ಆದೇಶವನ್ನು ಪ್ರಶ್ನೆ ಮಾಡಿ ಬಿಡಿಎ ನೌಕರ ದಾಂಧಲೆ ಎಬ್ಸಿರೋದು. ಸೊ ಈ ಮೂಲಕ ಬಿಡಿಎ ಸ್ವತ್ತನ್ನ ಯಾರು ರಕ್ಷಣೆ ಮಾಡಬೇಕಾಗಿತ್ತು ಅವನೇ ಭೂಗಳ್ಳರ ಪರ ಬ್ಯಾಟ್ ಬೀಸಿರೋದು ಗೊತ್ತಾಗ್ತಾ ಇದೆ. ಜಿಬಿಎ ಎಂಜಿನಿಯರ್ ಅಶೋಕ್ ಬಾಗಿ ಜೊತೆ ಗಲಾಟೆ ಮಾಡಿದ್ದಾನೆ. ಭೂ ಒತ್ತುವರಿದಾರರಿಗೆ ಬಿಡಿಎ ನೌಕರ ಮಂಜುನಾಥ್ ಹಾಗಾದ್ರೆ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿದ್ದಾನ. ಬಿಡಿಎ ನೌಕರ ಕೂಡ ಹೌದು ಈತ. ಅಂಡ್ ನೌಕರರ ಸಂಘದ ಅಧ್ಯಕ್ಷ ಆಗಿರುವಂತಹ ಮಂಜುನಾಥ್ ಭೂಗಳ್ಳರ ಪರವಾಗಿ ನಿಂತಿದ್ದಾನ ಅನ್ನುವಂಥದ್ದು ಈತನ ಈ ವರ್ತನೆಯಿಂದ ಹೇಳ್ತಿರೋ ಪ್ರಶ್ನೆ. ಚೆಕ್ ಮಾಡಿ ಫೋನ್ ಮಾಡ್ರಿ. ಡಾಕ್ಯುಮೆಂಟ್ ಕೊಡ್ತಾ ಸಬ್ಮಿಷನ್ ಬೆಳಿಗ್ಗೆ ಬಹಳ ತಪ್ಪ ಬೆಳಿಗ್ಗೆ ಬಹಳ ತಪ್ಪ ಹೇಳ್ತೀನಿ. ನಾನು ಡಿಪಾರ್ಟ್ಮೆಂಟ್ ಸ್ಟಾಫ್ ಇಲ್ಲ ಅಂತ ಹೇಳಲ್ಲ. ನಾನು ಬಿಡಿ ಅಗೇನೆಸ್ಟ್ ಅಗೇನ್ ಮಾಡಕ್ ಬಂದಿಲ್ಲ. ಡಾಕ್ಯುಮೆಂಟ್ ಬಿಡಿಎ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ಗೆ ಬಿಡಿಎ ಜಾಗವನ್ನು ಯಾರೋ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಟಾಸ್ಕ್ ಫೋರ್ಸ್ ಬಂತು ಅಂದ್ರೆ ಇಷ್ಟೊಂದು ರೇಷಾವೇಷ ಉಂಟಾಗೋದಕ್ಕೆ ಏನ್ ಕಾರಣ? ಭೂಗಳ್ಳರ ಪರವಾಗಿ ಈತ ಕೂಡ ನಿಂತಿದ್ದಾನ? ಲಂಚದ ಹಣಕ್ಕೆ ಈತ ಕೂಡ ಕೈ ಚಾಚಿದ್ದಾನ? ಈ ಒತ್ತುವರಿಯಲ್ಲಿ ಈತನ ಪಾತ್ರನೂ ಬಹಳ ದೊಡ್ಡ ಮಟ್ಟದಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹೇಳುತ್ತೆ. ಬಿಡಿಎ ತೆರವು ಕಾರ್ಯಾಚರಣೆ ಮಾಡುವ ಸಂದರ್ಭ ಗಲಾಟೆ ಮಾಡ್ತಿರೋದು, ಹೈ ಡ್ರಾಮಾ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಬಿಡಿಎ ಸ್ಟಾಫ್ ಆಗಿದ್ಕೊಂಡು ಒತ್ತುವರಿ ತೆರವು ಮಾಡೋಕೆ ಬಂದಿರೋ ಅಧಿಕಾರಿಗಳು ಸೂಕ್ತವಾದಂಥ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂದ್ರೂ ಕೂಡ ಈತ ಕಾರ್ಯಾಚರಣೆಗೆ ಅಡ್ಡಿಪಡಿಸ್ತಾನೆ ಅಂದರೆ ಈತನ ಮೇಲೆ ಅನುಮಾನ ಬರೋದು ಸರ್ವೇ ಸಾಮಾನ್ಯ. ಬೆಂಗಳೂರು ಅಗ್ರಹಾರ ದಾಸರಹಳ್ಳಿ ಸರ್ವೆ ನಂಬರ್ 8ರಲ್ಲಿ ಬಿಡಿಎ ಜಾಗ ಒತ್ತುವರಿ ಆಗಿತ್ತು. ಅದನ್ನು ತೆರವು ಮಾಡೋದಕ್ಕೆ ಟಾಸ್ಕ್ ಫೋರ್ಸ್ ಬಂದಂಥ ಸಂದರ್ಭ ಭೂಗಳ್ಳರ ಪರವಾಗಿ ನಿಂತ್ಕೊಂಡು ಅಧಿಕಾರಿಗಳ ಜೊತೆ ನೌಕರರ ಸಂಘದ ಅಧ್ಯಕ್ಷ ಮಾಡ್ತಿರೋ ಗಲಾಟೆ.